ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಸಿಂಪಲ್ ಆದ ರೆಸಿಪಿ, ತುಂಬ ಟೇಸ್ಟಿ ಆಗಿರುತ್ತೆ, ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಟೊಮೆಟೊ ಪಲ್ಯ ಚಪಾತಿಗೆ, ದೋಸೆಗೆ, ಇಡ್ಲಿಗೆ ತುಂಬ ರುಚಿಕರವಾಗಿರುತ್ತೆ. ಮೊದಲು ಒಂದು ಪ್ಯಾನ್ಗೆ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು ಇದಕ್ಕೆ. ನಂತರ ಸಾಸಿವೆಯನ್ನು ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಅಂದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ಳಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಿ. ನಾವಿವತ್ತು ಇದಕ್ಕೆ 4 ಟೊಮೆಟೊವನ್ನು ಯೂಸ್ ಮಾಡ್ತಾ ಇದ್ದೀವಿ. 4ಗೆ ಒಂದು ದೊಡ್ಡ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಇದಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ. ಒಂದ್ಸತ ಈ ಥರ ಟ್ರೈ ಮಾಡಿ ನೋಡಿ. ಚಪಾತಿಗಂತೂ ಸೂಪರ್ ಆಗಿರುತ್ತೆ. ಚಪಾತಿ, ದೋಸೆ, ಅಕ್ಕಿ ರೊಟ್ಟಿ, ಆಮೇಲೆ ಇಡ್ಲಿ, ಸೂಪರ್ ಕಾಂಬಿನೇಷನ್ ಇದು. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತೀರಾ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಿ. ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಚಿಟಪಟ ಅಂದ ನಂತರ ಜೀರಿಗೆ ಫ್ಲೇವರ್ ಬಿಟ್ಕೊಂಡಾದ ನಂತರ ಕರಿಬೇವು, ನಂತರ 1-2 ಗುಂಟೂರು ಮೆಣಸಿನ್ಕಾಯನ್ನು ಹಾಕಿಕೊಳ್ಳಿ. ಸ್ಲಿಟ್ ಮಾಡಬೇಡಿ, ಕಟ್ ಮಾಡಬೇಡಿ, ಹಾಗೆ ಹಾಕ್ಕೊಳ್ಳಿ. ಹಾಕಿಕೊಂಡ ನಂತರ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಾದ್ರೂ ಇಲ್ಲ ಹಂಗೆ ಜಜ್ಜಿಬಿಟ್ಟು ಹಾಕಬೇಕು. ಬೆಳ್ಳುಳ್ಳಿ ಫ್ರೈ ಆಗಬೇಕು. ನೀವು ಬೆಳ್ಳುಳ್ಳಿ ಹಾಕಲ್ಲ ಅಂದರೆ ಹಿಂಗಿನ ಪುಡಿ ಆಪ್ಷನಲ್, ಹಿಂಗಿನ ಪುಡಿ ಹಾಕೊಬೋದು. ಬೆಳ್ಳುಳ್ಳಿ ಹಾಕಿ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಫ್ರೈ ಮಾಡಬೇಕು. ಅವಾಗಲೇ ಇದು ಟೇಸ್ಟ್ ಬರೋದು. ನೀವು ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ಅಂದರೆ ಹಿಂಗಿನ ಪುಡಿ ಯೂಸ್ ಮಾಡ್ಕೊಳ್ಬೋದು. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಲೈಟಿಶ್ ಕಲರ್ ಟರ್ನ್ ಆದ ನಂತರನೇ ನೀವು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಂಡು ಈರುಳ್ಳಿ ಎಲ್ಲನೂ ಫುಲ್ಲು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ನೀವು ಚಪಾತಿ ಮಾಡಿಬಿಟ್ಟು ಟೊಮೆಟೊ ಗೊಜ್ಜು ಹಾಕ್ಬಿಟ್ಟು ಕಳಿಸ್ಬೋದು. ಶಾರ್ಟ್ ಬ್ರೇಕ್, ಲಾಂಗ್ ಬ್ರೇಕ್ಗೂ ಸಹ ತುಂಬ ರುಚಿಕರವಾಗಿರುತ್ತೆ. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡು ಸಹ ತಿನ್ಬೋದು. ಸೂಪರಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಇದನ್ನು ಮಾಡಿ ಮುಗಿಸ್ಬಿಡ್ಬಹುದು. ತುಂಬ ಈಸಿ ಡಿಶ್ ಇದು. ಈರುಳ್ಳಿ ಎಲ್ಲನೂ ಲೈಟ್ ಗೋಲ್ಡಿಶ್ ಬ್ರೌನ್ಗೆ ಟರ್ನ್ ಆಗಬೇಕು. ಇದು ಮಾಡ್ತಾ ಇರೋವಾಗಲೇ ಘಮ ಅಷ್ಟು ಚೆನ್ನಾಗಿ ಬರುತ್ತೆ. ಆ ಘಮ ತೊಗೊಂಡ್ರೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗೋಗುತ್ತೆ, ಅಷ್ಟು ರುಚಿಕರವಾಗಿತ್ತು. ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆದ ನಂತರ ನಾವು ಸಣ್ಣಕ್ಕೆ ಹೆಚ್ಚಿರುವ ಟೊಮೆಟೋಸ್ನ ಹಾಕ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಜಾಮ್ ಟೊಮೆಟೊ ತೊಗೊಳ್ತಾ ಇದ್ದೀವಿ ನಾವಿವತ್ತು. ಜಾಮ್ ಟೊಮೆಟೊನ ಹಾಕಿ 4 ಜಾಮ್ ಟೊಮೆಟೊನ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಆ ಉಪ್ಪು ಅದೇ ನೀರು ಬಿಡುತ್ತಲ್ಲ ಟೊಮೆಟೋಸು, ಆ ಟೊಮೆಟೋಸ್ ಅದರಲ್ಲಿ ಸ್ವಲ್ಪ ಬೇಗಲು ಬಿಡಿ. ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದು ಸ್ವಲ್ಪ ಟೊಮೆಟೊ ನೀರಿನಲ್ಲೇ ಟೊಮೆಟೊ ಸ್ವಲ್ಪ ಲೈಟಾಗಿ ಬೇಯಬೇಕು, ಅಲ್ಲಿವರೆಗೂ ಬಿಡಿ. ಇದಕ್ಕೆ ನೀರನ್ನು ಹಾಕಿಕೊಳ್ಳಿ. ಸ್ವಲ್ಪ ಟೊಮೆಟೊಸ್ ಮುಳುಗುವಷ್ಟು ಸ್ವಲ್ಪ ನೀರನ್ನು ಹಾಕಿಕೊಂಡು ಸಾಂಬಾರ್ ಪೌಡರ್ನ ಯೂಸ್ ಮಾಡಬೇಕು. ಅದೇ ಬೇಳೆ ಸಾರಿನ ಪೌಡರ್, ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಈ 3 ಹಾಕ್ಬಿಟ್ಟ ಅಂದರೆ ಓಕೆ. ಇಲ್ಲ ಸಾಂಬಾರ್ ಪುಡಿ ನೀವು ಯೂಸ್ ಮಾಡ್ತೀರಾ ಬೇಳೆ ಸಾರಿಗೆಲ್ಲ ಇತ್ತು ಅಂದರೆ ಅದನ್ನೇ ನೀವು ಹಾಕ್ಬೋದು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಬೇಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ಒಂದು ಚಿಕ್ಕ ಗಾತ್ರದಷ್ಟು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ. ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು ಹಾಕೊಂಡ್ಬಿಟ್ಟು ತೆಂಗಿನಕಾಯಿ ತುರಿ ಅದನ್ನು 1 ಹಿಡಿ ಆಗುವಷ್ಟು ಹಾಕಿಕೊಂಡು ಚೆನ್ನಾಗಿ ಬೇಯಲು ಬಿಡಿ. ಈ ಟೊಮೆಟೊ ಪಲ್ಯ ಚಪಾತಿಗೆ, ಇಡ್ಲಿಗೆ, ದೋಸೆಗೆ, ಅಕ್ಕಿ ರೊಟ್ಟಿಗೆ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. Thank you for watching.